ಅನಿಲ ಆತನ ಮರಯ್ಯ, ಸ್ವಲ್ಪ ಬೇಗ. ನಾನು ಎಷ್ಟೊತ್ತಾಗ್ಯದ ಇಲ್ಲಿ ಸ್ಟೂಲ್ ಹಿಡ್ಕೊಂಡು ನಿಂತ್ಕೊಂಡು. ಯಾವ್ದಂಗೆ ಆತು ಮರಯ್ಯ, ಏನು ಭಾಳ ಏನು ಆಯ್ಕಟ್ಟು ಮಾಡ್ತಾ ಕೂರ್ಬೇಡ ಅಲ್ಲಿ. ಅಯ್ಯೋ ಏನೊಂದು 40-50 ಜನ ಬರ್ಬೋದು ಅಷ್ಟೇ ಮರಯ್ಯ. ನೀ ನೋಡು, ಹೂ ತರಕ್ಕೆ ಹೇಳ್ತು ಅಂತ ಹೇಳಿ ಇಷ್ಟು ಹೂ ತಂದಿಯಲ್ಲ, ಹೂವಿನ ಚಾರ್ಜ್ ನಿನ್ನ ಮೇಲೆ ಬೀಳ್ತದೆ. ಬೇಕಾದ್ರೆ ನೋಡ್ತಾ ಇರೋ, ನಾನು ಅಷ್ಟು ಹೂ ತರಕ್ಕೆ ಹೇಳಿರ್ಲ, ನನಗೆ ಅಂತಕ್ಕೆ ಇಷ್ಟು ಹೂ ಬೇಕಿತ್ತು ಅಂತದೆ. ಏನಾರು ಮಾಡ್ಕೆ, ಹೂವಿಗೊಂದು ದುಡ್ಡು ಕೊಡೋಕೆ ರೆಡಿ ಇರು ಅಷ್ಟೇ. ಈಗ ಎಂತ ಆತ? ಎಷ್ಟು ಹೊತ್ತು ಮಾಡ್ತಿದ್ದೀಯ ಮಾರಯ್ಯ? ಆಚೆಗೆ ಬೇಗ ಮಾಡಿದ್ದೆ, ಈಚೆಗೆ ಅಂತ ಆತ ನಿಂಗೆ? ಅಯ್ಯೋ ದೇವ್ರೇ ಪಾಪಣ್ಣಣ್ಣ, ನಿಮಗೆ ಏನಂತ ಹೇಳಲಿ ಮಾರ್ರ ನಾನು. ಶಾರದಕ್ಕ ಪಾರ್ವತತೆ ಒಂದೊಂದು ಸತಿ ಹೇಳ್ತಿರ್ತಾರಲ್ಲ, ಅದೇನು ಸುಳ್ಳೇನಲ್ಲ. ಸ್ಟೂಲ್ ಅಂತ ಕಿಡ್ಕೊಂಡು ನಿಂತ್ಕೊಂಡಿರಿ ನೀವು. ಒಂಚೂರು ನೋಡಿ ನನ್ನ ಕಾಲು ಎಲ್ಲೆಲ್ಲದವೆ ಅಂತ ಒಂಚೂರು ಸರಿ ನೋಡಿ ಮಾರ್ರ. ಬರೀ ಹಿಡ್ಕೊಂಡು ನಿಂತ್ಕೊಂಡ್ರ. ನಾನು ಹೂ ಮುಡ್ಸಾಗಿದ್ದು ಈಗ್ಲನ್ರಿ. ಹೆಂಗೆ ಸರಿ ಆತ ಇಲ್ಲ ಅಂತ ನೋಡ್ತಾ ಎಂಥದೋ ಯೋಚನೆ ಮಾಡ್ತಿದ್ದೆ ನಾನು. ಬಿಡಿ ಮಾರ್ರ, ಸ್ಟೂಲ್ ಬಿಡಿ ನೀವು. ಏಯ್ ದಾಗ್ಲು ಬಾಜಿ, ಒಂದು ಕಾಲು ಕೆಳಗಿಟ್ಟಿನಿ ಅಂತ ಹೇಳ್ಬೇಕಾ ಇಲ್ಲ ನೀನು? ನಾನು ಎಂಥದೋ ಜ್ಞಾನ ಮಾಡ್ತಿದ್ದೆ ಮಾರಯ್ಯ. ಅವಾಗ ಒಂಚೂರು ಸ್ಟೂಲ್ ಅಲ್ಲಾಡ್ದಂಗೆ ಆಯ್ತು, ನಾ ಮತ್ತು ಗಟ್ಟಿ ಹಿಡ್ಕೊಂಡು ನಿಂತ್ಕೊಂಡೆ. ನೀನೊಬ್ಬ ಮಾರಯ್ಯ. ಅಲ್ಲ ಅಷ್ಟು ರೀತಿ ಎಂತ ಯೋಚನೆ ಮಾಡ್ತಿದ್ರಿ? ಹಂಗಿದ್ದರೆ ಅತ್ಲಾಗ ಜೊತೆಗೆ ಕರ್ಕೊ ಬರ್ಬೇಕಾ ಬೇಡ ಮಾರ್ರ? ಮನೇಲಿ ಬಿಟ್ಟು ಬಂದು ಕೂತೀರಿ, ಇಲ್ಲೇ ಶಾರದಕ್ಕಂದೇ ಯೋಚನೆ ಮಾಡ್ತಾ ನಿಂತ್ಕೋತೀರಿ. ನಾನು ಫೋನಾರು ಮಾಡ್ತೀನಿ, ಬೇಗ ಬನ್ನಿ ಮಾರ್ರ ಅಂತ. ಕಡಿಕೆಲ್ಲರೂ ಊಟ ಗಿಟ ಬಡಿಸೋಷ್ಟೊತ್ತಿಗೆ ನೀವು ಯಾವುದೋ ಜ್ಞಾನದಲ್ಲಿ ಎಂಥದನ್ನೋ ಮಾಡೋಕ್ಕಿದ್ದೀರಿ ಮಾರ್ರ. ಅಯ್ಯೋ ದೇವ್ರ, ಮದುವೆಯಾಗಿ ಇಷ್ಟು ವರ್ಷ ಆದರೂ ನೀವು ಇನ್ನೂ ಇದಾಗ್ಲಲ್ಲ ಪಾಪಣ್ಣಣ್ಣ. ನಂಗೇನು ಹಂಗಿಲ್ಲಪ್ಪ. ನಾನು ಎಲ್ಲಿಂದ ಎಲ್ಲಿಗಾರು ಹೋಗ್ತೀನಿ, ಮನೆಗೆ ಹೋದ್ಮೇಲೆ ನಂಗೆ ಅದ್ರ ನೆನಪಾಗೋದು. ಮುಚ್ಚ ಸಾಕೊಂಡಿನಿ, ಶುರು ಮಾಡ್ದೆ ಹೈಲ್ ಹರಿಯೋಕ್ಕೆ. ನಾನೇನು ಆ ಥರ ಅಲ್ಲ, ಹಂಗಿರೋದು ನೀನು. ಸದಾಶಿವಗೆ ಅದೇ ಧ್ಯಾನ ಅಂತಾರಲ್ಲ, ಹಾಗೆ ನಿನ್ನ ತಲೆಯಲ್ಲಿ ಎಷ್ಟೊತ್ತಿಗೂ ಅದೇ ಇರ್ತದಲ್ಲ. ಈಗ ಕಂಡರಿಗೂ ಹಾಗೆಯ ಅಂತ ಮಾತಾಡ್ತಾನೆ. ನೀನು ನಡಿ ಮಾರಯ್ಯ, ಅಡ್ಗಿಯರ ಬಂದ್ರೆ ಎಂಥದ ಸಾಮಾನೆಲ್ಲ ನೋಡೋಣ. ಅದು ಮಾರಯ್ಯ, ಒಂದು 50-60 ಜನಕ್ಕೆ ಒಂದು ಸಂಭ್ರಮ ಮಾಡೋದು ನೋಡಿದ್ರೆ ಬೆಳಗಾದ್ಮೇಲೆ ಒಂದು 4 ಸತಿ ಆತೇನೋ ನನ್ನ ಹತ್ರ ಬಂದು ಹೇಳ್ತಾ, ಸಾಮಾನೆಲ್ಲ ನೀವೇ ತಕ್ಕೊಡ್ಬೇಕು, ಸಾಮಾನೆಲ್ಲ ನೀವೇ ತಕ್ಕೊಡ್ಬೇಕು ಅಂತ. ಪಾಪ ಕಣ್ರಿ ಪಾಪಣ್ಣಣ್ಣ, ಅವ್ರಿಗೆ ಅದೇ ಸಂಭ್ರಮ. ಈಗ ಎಲ್ಲಿ 50-60 ಜನ ಅಂತ ನೀವು ಸಸಾರಾಗಿ ಹೇಳ್ತೀರಿ, ಅವ್ರಿಗೆ 5-6 ಜನಕ್ಕಾರು ಮನೆಗೆ ಯಾರನ್ನಾರು ಕರೆದು ಉಣ್ಣಕ್ಕಿಕ್ಕೆ ಗೊತ್ತಾ? ಇದೇ ಒಂದು ದೊಡ್ಡ ಇದಾದಂಗೆ ಆಗಿದೆ ಅವ್ರಿಗೆ. ಆಗಲಿ ಬಿಡಿ. ನಾನು ಎಂಥ ಯೋಚನೆ ಮಾಡ್ತಿದ್ದೆ ಗೊತ್ತಾ? ನಾಗಪ್ಪಣ್ಣೇನ ಅಲ್ಲಿ ನೋಡಿ, ಇಲ್ಲಿ ಆ ಮಾವಿನ ತುಂಡೆ ಒಟ್ಟರಸಿ ಹಂಗೆ ಕೊಟ್ಟಿಟ್ಟು ಹೋಗ್ಯಾರಲ್ಲ, ಅದೇನು ತೋರಣ ಕಟ್ದಂಗೆ ಆಗ್ತದನ್ರಿ. ಪ್ರೇಮಕ್ಕಾಗಿದ್ರು ಅಚ್ಚುಕಟ್ಟಾಗಿ ತೋರಣ ಕಟ್ತಿದ್ರು ಪಾಪ. ಎಲ್ಲರ ಮನೆಗೆ ಕೆಲಸಕ್ಕೆಲ್ಲ ಹೋದಾಗ ಅವ್ರು ಚೆನ್ನಾಗಿ ಮಾಡಿ ಕಟ್ತಾರೆ. ಈಗ ಅವ್ರ ಮನೆಗೆ ಯಾರೂ ಕಟ್ಟಾರಿಲ್ಲ. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಒಂದು 4 ಎಲೆ ತಗೊಬರೋಣ. ನಮ್ಮ ಕಡೆ ಒಂದು ಹೊಲಸಿನಲ್ಲೇ ಒಂದು ಮಾವಿನೆಲೆ ಕಟ್ಟೋದಲ್ರಿ ಪಾಪಣ್ಣಣ್ಣ. ಹೋಗಿ ತಗೊಬಂದು ಒಂಚೂರು ತೋರಣ ಒಂದು ಚೆನ್ನಾಗಿ ಮಾಡಿ ಕೊಟ್ಟಾನ. ಹೌದೇ ಸೈ ಮಾರಯ್ಯ, ಅವನಿಗೆ ಏನು ಬಂದದ? ಅವನು ಚೆನ್ನಾಗಿ ಮಾಡೇ ಕಟ್ತಾನಪ್ಪ. ಏನು ಪ್ರೇಮನ ಮೇಲಿನ ಸಿಟ್ಟಿಗೆ ಹಂಗೆ ಕೊಟ್ಟು ಹೋಗ್ಯಾನ ಎಂಥದ? ಅವ್ನು ತೋರಣ ಕೊಟ್ಟಿದ್ರೆ ಆತಿತ್ತು. ಬೇರೆ ಯಾರ ಹತ್ರನಾರು ಹೇಳೋಣ, ಹಿಂಗ್ಸ್ರು ಬಂದವ್ರ ಕೈಲಿ ಹೇಳೋಣ, ಉದ್ಬತ್ತಿ ಕಡ್ಡಿ ಎಲ್ಲ ಒಟ್ಟು ಮಾಡಿ ಇಟ್ಕೊಳಕ್ಕೆ ಹೇಳೋಣ. ನಾವು ಹೊಲಸಿನಲ್ಲೇ ಮಾವಿನಲ್ಲೇ ಒಂದು ತಂದು ಕೊಟ್ಟು ಹಚ್ಚಿಗೆ ಹೋಗೋಣ. ಓ ಪಾಪಣ್ಣಣ್ಣ, ಇದು ಎಂಥ ಕತೆನ್ರಿ? ಪ್ರೇಮಕ್ಕ ಮಾದಪ್ಪಜ್ಜ ರಾಜಿ ಆಗಿದ್ದೆ ಅವಾಗ ನೋಡಿ, ಅಲ್ಲಿ ಬರೋ ಹೊಡ್ತಾ. ಓ ಗೌಡ್ರು ಬಂದರು, ಎಂಥರಾಗಲಿ ಬರಲೇನ ಅಂತ ಮಾಡಿದ್ದೆ. ಬಂದು ಇಷ್ಟು ಹೊತ್ತನಿಕೆ ಬರೋದು ಬ್ಯಾಡಿತ್ತ. ಯಾರ ಈಗ ಜೊತೆಗೆ ಮಾತಾಡೋಕ್ಕೂ ಇಲ್ಲ, ಒಬ್ಬರೇ ಕಪೇಸ್ತ ಕೂತಂಗೆ ಕೂರ್ಬೇಕು. ನಮ್ಮನೆ ಗಂಡಸಂದು ಎತ್ಲಕ್ಕೆ ಹೋತದೇನ, ಕರ್ಕೊಬಂದಲ್ಲಿ ಇದ್ರ ಮೇಲೆ ಕೂರ್ಸಾರ ಕೂರಿಸ್ಬೋದಾ? ನಾವು ಹೋದಕ್ಕೂ ಸಿಟ್ಟೆ ಮಾಡ್ತಾರೆ. ಇಲ್ಲ, ಹಾಗೇನು ಮಾಡಲ್ಲ. ಗೌಡ್ರ ಬಲ್ಲಿ ಬಲ್ಲಿ, ಈಚೆಗೆ ಬಲ್ಲಿ, ಈ ಕುರ್ಚಿಗೆ ಮೇಲೆ ಕೂತ್ಕೊಳ್ಳಿ. ಪಾರತತ್ತೆ ಎಷ್ಟೊತ್ತಿಗೆ ಬರ್ತಾರಂತೆ? ಹಾಂ ಕೂರ್ತೀನಿ. ಪಾತ್ರೆ ಎಲ್ಲ ನಿನ್ನೆ ಗುಂಡಪ್ಪರ ಮನೆಯಿಂದನೇ ತಂದಿ ಅಂತಲೇ, ಮತ್ತು ನಮ್ಮ ಮನೇಲಿ ಎಂತ ಪಾತ್ರೆ? ಥೋ ಮಾರಯ್ಯ, ನಡಿ ನಡಿ ಒಂಚೂರು. ಈಗ ಮತ್ತೆ ಅಂತಾರು ಹೇಳ್ತಾ ಕೂತ್ಕೋತಾರೆ ಮಾರಯ್ಯ. ಜೋರು ನೀನು ಆಚೆ ಕೂರ್ಸ, ನನ್ನ ನೋಡಿದ್ರು ಮತ್ತೆ ಇದು ಮಾಡ್ತಾರೆ. ಅನಿಲ ಹೇಳಿ ಕೇಳಲ್ಲ ಮಾರಯ್ಯ. ಸ್ವಲ್ಪ ಸಮಯದ ನಂತರ ಕರ್ದರ್ ಎಲ್ಲರೂ ಬಂದರೆ ಎಂತರಾಗಲಿ. ಅಲ್ಲ, ಮನೆಗೆ 2-3 ಜನ ಬಂದಾರ. ಅಲ್ಲಿ ಬಂದ್ರೆ ಬರಲಿ, ಸತ್ಯನಾರಾಯಣ ದಿನ ಜನ ಹೆಚ್ಚಾದಷ್ಟು ಒಳ್ಳೇದಂತೆ. ಅಡುಗೆಗೆ ಸಾಕಾಗಲ್ಲ. ಭಟ್ರಂದ
ಬಿಟ್ಟಿದ್ರೆ ಎದ್ದು ಒಳಗೆ ಹೋಗ್ತಿದ್ದೆ ನಾನು. ಎಂತ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲಡ್ಗೋಗಿ ಹೇಳಿನಿ. ಸ್ವಲ್ಪ ಸುಮ್ಮನೆ ಕುತ್ಕ ಮಾರತಿ. ಗೊತ್ತು ಅಲ್ಲೇ ಗುಂಡಪ್ಪಣ್ಣ ಅದಾರೆ, ಪಾಪಣ್ಣ, ಅನಿಲ, ಏನು ನೀನೇ ಸೈ ಗೊತ್ತಿದ್ದಳು, ಬೇರೆ ಯಾರಿಗಾರು ಗೊತ್ತಾಗ್ತದನ. ಶೇಖರಣ್ಣನ ಬರೋಕ್ಕೆ ಹೇಳಿದ್ದೆ, ಅವ್ರ ಫ್ರೆಂಡು ಒಬ್ಬರು ಬತ್ತೀನಿ ಅಂದಿದ್ರಪ್ಪ. ನೋಡ್ತಿದ್ದೀನಿ ಕಾಣದೇ ಇಲ್ಲ, ಬರಲ್ಲ. ಮೀನಕ್ಸಕ್ಕೆ ಅವಾಗಲೇ ಬಂದಾರೆ. ಓ, ಶೇಖರಣ್ಣ ಹೇಳಿದ್ದಲ್ರಿ ಅವ್ರ ಫ್ರೆಂಡನ್ನ. ಜನ ಏನಾರು ಹೆಚ್ಚಾಗಿ ಅಡುಗೆ ಕಮ್ಮಿ ಆಗ್ಬೇಕಲ್ಲ, ಅವಾಗ ಹೇಳ್ತೀನಿ. ಬರ್ದಿದ್ರೆ ಏನೀಗ ತಡೆದು ಹೋಗಲ್ಲ. ಸಣ್ಣ ಬತ್ತೀನಿ ಅಂದಿದ್ರಪ್ಪ. ಗಂಡ ಬಂದರು ಬಂದ ಒಂದು ಗಳಿಗೆ ಬಾಲೆನ ಅಪ್ಪನ ಹತ್ರ ಬಿಟ್ಟು ಬರ್ತೀನಿ ಅಂದಿದ್ರ. ಎಂತ ಮಾಡ್ತಾರೆ ಏನೋ. ಹಿಂಗ್ಸಾರು ಸುಮಾರು ಜನ ಮಾತಾಡ್ದಂಗೆ ಕೇಳ್ತಾ ಇದೆ ಆಚೆಗೆ. ಹೇಳಿದೆ ದೊಡ್ಡ ಮನೆ ಒಂಚೂರು ದೊಡ್ಡನೇ ಇರಲಿ ಅಂತ. ನನ್ನ ಮಾತು ಕೇಳ್ರ. ಈಗ ನೋಡಿ 4 ಜನ ಕೂರಕ್ಕೆ ಜಾಗಿಲ್ಲ ಇಲ್ಲಿ, ಎಲ್ಲ ಆಚೆ ಕೂತ್ಕೊಂಡಾರೆ. ದೇವ್ರು ನಡ್ಸ್ಕೊಟ್ಟು ಮಳೆ ಒಂದು ಬರದೇ ಇದ್ರೆ ಸಾಕು. ಪಾಪಣ್ಣನ ಹೆಂಡತಿ ಬಂತ ನೋಡಿದ್ರ? ಅಷ್ಟು ರೀತಿ ಕರೆದು ಬಂದೀನಿ ಬರಲೇಬೇಕು ಅಂತ. ಬರ್ತದೆ ಅಂತ ಮಾಡಿನಪ್ಪ. ಹುಡುಗರನ್ನು ಕಳಿಸಿದೆ, ಇಬ್ಬರು ಭರತಕ್ಕನ ಜೊತೆನೇ ಬಂದರು, ನೋಡಿದೆ ನಾನು. ನಿನ್ನ ಕೊಂಡಿಗೆ ವಾಲ್ ಹೆಟ್ಟಕ್ಕೆ ಮೀನಾಕ್ಷಕ್ಕನ ಜೊತೆನೇ ಬರಲ್ಲ ಶಾರದಕ್ಕ? ನೋಡಿನಿ, ನಾನೇ ಮಾತಾಡ್ಸೀನಿ. ಅಲ್ಲ, ನೀನು ಮಾತಾಡ್ಸ್ಲಾ ಹಂಗಾರೀಗ? ಓ ಹೌದಂದ್ರೆ ಒಂದು ಸಲ ಹೇಳ್ಬೇಕ ಬೇಡ? ಏನು ಬೇಕಂತಾನೆ ಮಾತಾಡ್ಸ್ಲಾ ಅಂದ್ಕತ್ತದ ಎಂತದ? ನಾನು ನೋಡ್ಲಪ್ಪ, ಭಾರ್ಮ ದೃಷ್ಟಿಗೂ ನಾನು ನೋಡ್ಲ. ಅಲ್ಲ, ನೀವು ಹೇಳ್ತೀರಿ ಭಾರತಕ್ಕ, ನೋಡಿ ಕೂಲಿ ಕೊಟ್ಟಿಗೆ ತಿಂಗಳು ಅಂತ ದುಡ್ಡು ಎಲ್ಲಿ ಮಾಡಿ ಇಟ್ಕೊಂಡಿರ್ತೀವಿ. ದುಡ್ಡು ಹಂಗಂಗೆ 7-8 ಲಕ್ಷದ ಕಡಿಮೆ ಆಗ್ಯದಂದ್ರಿ ಮನೆ. ಈಗ ಅಷ್ಟು ಕಡಿಮೆ ಆಗ್ಲಪ್ಪ. ಅವ್ರವ್ರ ಮನೆಗೆ ಹೋಗಿ ನರುಕ್ತಾನೆ ದುಡ್ಡು ಒಟ್ಟು ಹಾಕಿತ್ತೆ ಮಾತ್ರ. ಎಂತ ನರುಕ್ದ ಕೂಡಲೇ ಏನು ಯಾರಿಗೆ ದಾನ ಮಾಡಕ್ಕೆ ಕೂರ್ಲ? ದುಡ್ದದೆ, ಹಗಲು ರಾತ್ರಿ ಅಂದೆ ದುಡ್ದದೆ. ಒಂದು ಗಳಿಗೆ ಏನಾರು ಅದು ಕೂರ್ತಿತ್ತ? ಎಲ್ಲಿ ಯಾರ ಮನೇಲಿ ಒಂಚೂರು ಗೆದ್ದೆಲಿ ಜಾಗದೆ ಅಂದರೆ ಹೋಗಲ್ಲೊಂದು ಗೆದ್ದೆ ನೆಟ್ಟದೆ, ಹುಲ್ಮಾರು ದುಡ್ಡು ಮಾಡದೆ, ಸೌತೆ ನೆಟ್ಟದೆ, ಹೊಲಸಿನಕಾಯಿ ಕಡ್ದು ಸ್ವಲ್ಪ ಕೊಡ್ತಿತ್ತ. ಅದು ನಾಗಪ್ಪ ಅವನು ಕುಡಿ ಹಾಕಿ ಕುಡ್ದು ಹಾಳು ಮಾಡ್ದ. ಇಲ್ಲಿದ್ರೆ ಇನ್ನೂ ದುಡ್ಡು ಮಾಡ್ತಿತ್ತಪ್ಪ. ಈಗ ನಾನು ಆಳು ಸಂಬಳದಲ್ಲಿ ಏನು ಹುಡುಗಾಟಿಕೆನೆ ಅಡಿಕೆ ಕೊಯ್ಲು ಬಂದ್ರಂತಾನೆ ಅದಕ್ಕೆ ಹಗಲು ರಾತ್ರಿ ಒಂದು ಗಳಿಗೆ ನಿದ್ರೆ ಮಾಡ್ತಿರ್ಲ ತತ್ತಿರ್ಲ. ಆಡದೆ ಗೋಳಾಟ ಮಾಡದೆ, ಸುಮ್ಮನೆ ಹೇಳ್ಬಾರ್ದು. ಹೌದು, ಅದೊಂದು ನೀವು ಹೇಳೋದು ಸುಳ್ಳೇನಲ್ಲ. ಹೌದಾ? ಅಲ್ಲ ಭಾರತಕ್ಕ, ಸೀತಕ್ಕ ನೀವು ಎಲ್ಲಿ ಹೋದ್ರೂ ಒಟ್ಟಿಗೆ ಇರ್ತಿದ್ರಪ್ಪ. ಹಿಂಗದೇನದ? ಸೀತಕ್ಕೆ ಬಂದಿದ್ದು ನೋಡಿ ನಾವಾಗ. ಎಂತ ಯಾಜ ಮಾಡ್ಕೊಂಡಿರಾ? ಮಾತುಕತಿಲ್ಲ? ಅಯ್ಯೋ ಪುಣಾತಿ ಥರ ಅದು ಏನು ಮಾತಾಡ್ತೀರೋ ಅದರಲ್ಲೂ ನೀನಂತೂ ಮರತೆ. ನೀನಾಗಿದ್ದರೆ ಒಂದು 2-3 ಜನ ಇದ್ರೆ ಮನೆಗೆ ಬೆಂಕಿ ಕಟ್ಕೊಳ್ಳೋದೇ ಸೈ. ಎಂತ ಸೀತಾ ನಾನು ಮಾತುಕತೆ ಇಲ್ದಾಗಕ್ಕೆ ಎಂತ ಆಗಿದೆ? ಇಬ್ಬರು ಒಟ್ಟಿಗೆ ಬಂದೇವೆ. ಈಗಲ್ಲಿ ಅಡುಗೆ ಮಾಡಲ್ಲಿ ಹೋತ ಪ್ರೇಮ ಪಾಪ ಹೇಳಿತ್ತಂತೆ, ಒಂಚೂರು ಅಡುಗೆ ಹೆಂಗಾಗಿದೆ ನೋಡಿ ಸೀತಕ್ಕ, ಎಷ್ಟು ಬೇಕಾಗ್ತದೆ ಎಲ್ಲ ಒಂಚೂರು ಹೇಳಿ ನಾ ಪೂಜೆಗೆ ಕೂತಿರ್ತೀನಿ ಅಂತ ಹೇಳಿತ್ತಂತೆ. ಹಾಗಾಗಿ ಹೋಗಿದೆ ಅಲ್ಲಿ. ನಾನು ಹೋಗೋಳ ಹೊಡಿ ಸುಸ್ತಾರಂಗಾತ. ಅದಕ್ಕೆ ದುಸ್ಕೊಡ್ಕೊಂಡು ಇಲ್ಲೇ ಕೂತೆ. ನೀವು ಅದಕ್ಕೆ ಒಂದು ಕವಿ ಕಟ್ತೀರಿ ಮಾರತಿ, ಇಲ್ಲಿ ಕೇಳಿದ್ಕಾತು. ಇಲ್ಲ ಬೇರೆ ಹತ್ರ ಯಾರ್ದಾದ್ರು ಕೇಳಿದ್ರೆ ಹ್ಞೂ ಹೌದು ಅಂತಾನೆ. ಅಲ್ಲ, ಅವ್ರು ಹೇಳೋದು ಬೇಡ, ನೀನೇ ಹೇಳ್ಬಿಡ್ತೀಯ. ಸೀತಕ್ಕ ಪಾರತಕ್ಕ ಮಾತಾಡೋಲ್ಲ, ಜಗಳ ಮಾಡ್ಕೊಂಡಾರೆ ಎಂತಕ್ಕ ಏನ ಅಂತ. ಇನ್ನು ಏನೇನು ಕತೆ ಕಟ್ತಿದ್ರ? ಹಿಂಗಿದ ಬುದ್ಧಿ ಮಾತ್ರ ಬಿಟ್ಟು ಬಿಡೋ. ಇನ್ನಾರು ಬಿಟ್ಟಿಯ ಅಂತ ಮಾಡಿನಿ, ಒಂದೇ ಸಷ್ಟು ಹೆದರ್ಸಿನಿ, ಆದ್ರೆ ನಿಂಗೊಂದು ಬುದ್ಧಿ ಇಲ್ಲ ಮರತೆ. ಆಗ್ಯತ್ತ ಎಂತ ಭಾರತಕ್ಕಂತ ನಿಕ್ಕೊಂಡಂಗಾಗ್ತದೆ. ಯಾರು ಎಂತ ಹೇಳಿದ್ರಪ್ಪ ಅವರಿಗೆ? ಏನೋ ಪೂಜೆಗೆ ಅಂತ ಕೂರೋದು, ಅಲ್ಲಿ ಇಲ್ಲಿ ನೋಡೋದು, ಅದು ಇದು ಮಾತಾಡೋದು. ನಾನು ಆಗ್ಲಿಂದ ನೋಡ್ತಾನೆ ಇದ್ದೇನೆ. ಕತೆ ಶುರು ಮಾಡ್ಲಾ ಬೇಡವಾ ನಾನೀಗ?